ಫೈನಾನ್ಸ್ ಆಯ್ತು, ಈಗ ಮೀಟರ್ ಬಡ್ಡಿಕೋರರ ಕಾಟ. 2 ಲಕ್ಷ ಸಾಲ, ಆ ಸಾಲಕ್ಕೆ 8 ಲಕ್ಷ ಕಟ್ಟಬೇಕಂತೆ. ಅಯ್ಯೋ ಶಿವನೇ, ಏನಿದು 2 ಲಕ್ಷ ಸಾಲ ಮಾಡ್ಕೊಂಡಿರೋದು, ಆದ್ರೆ ಕಟ್ಟಬೇಕಾಗಿರೋದು 8 ಲಕ್ಷ. ಅಷ್ಟೊಂದು ಬಡ್ಡಿನ ಅಂತಂದ್ರೆ ಹೌದು, ಇವರೇನ್ ಮನುಷ್ಯರ ಇಲ್ಲ ಜೀವ ಹಿಂಡೋ ರಾಕ್ಷಸರ ಅಂತ ಪ್ರಶ್ನೆ ಮೂಡುತ್ತೆ. ಈ ಮೀಟರ್ ಬಡ್ಡಿಕೋರರ ಹಾವಳಿ ಕಾಟ ಬಹಳ ಹೆಚ್ಚಾಗ್ತಾ ಇದೆ. ಹುಣಸೂರು ತಾಲೂಕಿನ ಕೆಬ್ಬೆಕೊಪ್ಪಲು ಗ್ರಾಮದಲ್ಲಿ ಕಿರುಕುಳ ನೀಡಲಾಗ್ತಾ ಇದೆ. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಕೆಬ್ಬೆಕೊಪ್ಪಲು ಗ್ರಾಮ ಕುಮಾರನೂರಿಂದ 2 ಲಕ್ಷ ರೂಪಾಯಿ ಸಾಲ ಪಡೆದಿದ್ರು. 2 ಲಕ್ಷ ಸಾಲವನ್ನ ಮಗ ಪ್ರಸನ್ನ, ತಾಯಿ ಯಮುನಾ ಪಡೆದಿದ್ರು. 1 ವರ್ಷದಿಂದ ಬಡ್ಡಿ ಕಟ್ಟಿಲ್ಲ ಅಂತ ಈಗ ಕಿರುಕುಳ ನೀಡ್ತಾ ಇದ್ದಾರೆ. 1 ಎಕರೆ ಜಮೀನನ್ನ ಮಾರಿ 5,30,000 ಹಣ ಕಟ್ಟಿದ್ದಾರೆ ಪ್ರಸನ್ನ. ಇನ್ನುಳಿದ ಹಣ ಕೊಡಿ ಅಂತ ತಾಯಿ ಮಗನಿಗೆ ಪ್ರತಿನಿತ್ಯ ಟಾರ್ಚರ್. ಇದನ್ನ ಪ್ರಶ್ನಿಸಿದ್ರೆ ಪ್ರಸನ್ನ ಹಾಗೂ ಯಮುನಾ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇರೋದು. ಫೈನಾನ್ಸ್ ಅವರ ಕಾಟ ಯಾವ ರೀತಿ, ಮನೆಗೆ ಬೀಗ ಹಾಕಿಸ್ತಾರೆ, ಇದೆಲ್ಲವೂ ಕೂಡ ಗಮನಿಸಿದ್ವಿ. ಆದರೆ ಈ ಮೀಟರ್ ಬಡ್ಡಿ ದಂಧೆಕೋರರ ಹಾವಳಿಯನ್ನು ತಪ್ಪಿಸೋದು ಯಾರು ಅನ್ನುವಂಥ ಪ್ರಶ್ನೆ. ಯಾಕಂದರೆ ಈ ಫೈನಾನ್ಸ್ಗಿಂತ ಬಹಳ ಕಿರುಕುಳ ಕೊಡೋರು ಅಂತಂದರೆ ಈ ಮೀಟರ್ ಬಡ್ಡಿ ದಂಧೆಕೋರರು. 2 ಲಕ್ಷ ತಗೊಂಡಿರೋದು 8 ಲಕ್ಷ ಕಟ್ಟಬೇಕು ಅಂತಂದರೆ ಹೇಗಿರುತ್ತೆ? ಡಬಲ್ ಅಲ್ಲ, ಅದಕ್ಕಿಂತ 4 ಪಟ್ಟು ಕಟ್ಟಬೇಕು. ಅದು 1 ವರ್ಷದಿಂದ ಬಡ್ಡಿ ಕಟ್ಟಿಲ್ಲ ಅಂತ ಅವ್ರ ಮೇಲೆ ಹಲ್ಲೆ ಮಾಡಿರೋದು. ಕುಮಾರ್ ಸಾಲ ಕೊಟ್ಟಿರೋರು ಯಾರು ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. 2 ಲಕ್ಷ ಸಾಲ ಪಡೆದಿದ್ರು ಪ್ರಸನ್ನ ಮತ್ತು ಯಮುನಾ. ಅವ್ರ ಮೇಲೆ ಈಗ 1 ವರ್ಷದಿಂದ ಈ ಬಡ್ಡಿಯನ್ನು ಕಟ್ಟಿಲ್ಲ ಅನ್ನುವಂಥ ಕಾರಣಕ್ಕೆ ಹಣ ಕೊಡಿ ಅಂತ ಟಾರ್ಚರನ್ನು ಕೊಡ್ತಾ ಇದ್ರು. ಅದನ್ನು ಪ್ರಶ್ನೆ ಮಾಡಿದ್ರು. ಈಗಾಗಲೇ 5,30,000 ಕೊಟ್ಟಿದ್ದೀವಲ್ಲ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ರೆ ಅವ್ರ ಮೇಲೇ, ತಾಯಿ ಮೇಲೆ ಮಗನ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಪ್ರಸನ್ನ ಕುಮಾರ್ ಅಂತ ಕೆಬ್ಬೆಕೊಪ್ಪಲು. ನಮ್ಮ ಕುಮಾರ್ ಗೋವಿ ಅನ್ನೋರು 2 ಲಕ್ಷ ರೂಪಾಯಿ ಮೀಟ್ರ್ ಬಡ್ಡಿಗೆ ಅಂದ್ಬಿಟ್ಟು ಅಮೌಂಟ್ ಕೊಟ್ಟಿದ್ರು. 1 ವರ್ಷದ ಮೇಲೆ 2 ತಿಂಗಳಾಗಿತ್ತು. ಸುಮಾರು ಅದು ಬಡ್ಡಿ ಎಲ್ಲ ಬೆಳೆದು 7 ಲಕ್ಷ ರೂಪಾಯಿ ಆಗಿತ್ತು. ನಮ್ಮ ಮನೆ ಹತ್ರ ಎಲ್ಲ ಬಂದು ಜಗಳ ಮಾಡ್ತಿದ್ರು. ಅವ್ರ ಕಿರುಕುಳ ನಂಗೆ ತಡ್ಕೊಳಕ್ಕಾಗ